ತಕ್ಕಂಥದ್ದು ಯಾದಗಿರಿ SP ನ ಒಳ್ಳೆ SP ನ ಕೊಟ್ಟಿದ್ರು 6 ತಿಂಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಏನಾಗಿದೆ ಸರ್, ಅಲ್ಲಿ ನಡೀತಕ್ಕಂಥ ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ನಡೀತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟೀಸ್ಗೋಸ್ಕರ ನಾವು SP ಅವರಿಗೆ ಒಬ್ಬ ಶಾಸಕನಾಗಿ ನೋಡಿ ಈ ಥರ ಉಸ್ಕೊಡಿತಾ ಇದ್ದಾರೆ, ಯಾಶ್ ವೆಹಿಕಲ್ಗಳು ಹೋಗ್ತಾ ಇದೆ ಅಂತ ತಿಳ್ಕೊಂಡು ನಾನು ಫೋನ್ ಮಾಡಿ ಹೇಳಿದ್ರೆ ಮಾನ್ಯ SP ಯಾದಗಿರಿ ಅವರು ಎಷ್ಟು ಅಸಹಾಯಕರಾಗಿದ್ದಾರೆ ಅಂದರೆ ಸರ್ ನಾನು ಏನೂ ಮಾಡೋಕ್ಕಾಗಲಾರ್ದ ಪರಿಸ್ಥಿತಿಗೆ ಬಂದಿನಂತ ನನ್ನ ಮುಂದೆ ಏನ್ಪತ್ತಂದ್ರೆ ಅವರು ಅಳಿಲನ್ನ ತೊಳ್ಕೊಂಡಿದ್ದಾರೆ. ಅದನ್ನು ಮಾನ್ಯ DGP ಅವರಿಗೂ ಹೇಳಿದ್ದೀನಿ, ಮತ್ತೆ ಮಾನ್ಯ ಗೃಹ ಮಂತ್ರಿಗಳಿಗೂ ಹೇಳಿದ್ದೀನಿ. ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಗುರ್ಮಿಟ್ಕಲ್ ಪೊಲೀಸ್ ಸ್ಟೇಷನ್ ಆಗಲಿ ಯಾದಗಿರಿ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇದಕ್ಕಿಂತ ಮುಂಚೆ ಅವ್ಯವಹಾರ ಆದಮೇಲೆ ತಾವೇ ಏನ್ಪಂದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಿಸಿರ್ತಕ್ಕಂಥದ್ದು ಈ ಸದನದಲ್ಲಿ. ಮತ್ತೆ ಅಧಿಕಾರಿಗಳು SP ಅವರಿಗೂ ಸಹ ಏನ್ಪಂದ್ರೆ ಮಾತು ಕೇಳಲಾರ್ದೆ ಅವರು ಪೊಲೀಸ್ ಸ್ಟೇಷನ್ನಾಗ ಏನ್ಪಂತಂದ್ರೆ ಒಂದು ಸೆಕೆಂಡ್ ಅವರು ಪೊಲೀಸ್ ಸ್ಟೇಷನ್ನಾಗ ದುಡ್ಡಿಂದ ಏನ್ಪಂತಾರೆ ಒಂದು ರೇಟ್ದ ಔಟ್ಲೆಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್. ನಾನು ಈ ಸದನದ ಮೂಲಕ ಗೃಹ ಮಂತ್ರಿಗಳಿಗಾಗಲಿ ನನ್ನ ಕ್ಷೇತ್ರದ ಜನತೆಗೆ ಹೇಳೋದೊಂದೇ, ನನ್ನ ಕ್ಷೇತ್ರದಾಗ ನಡೀತಕ್ಕಂಥ ಎಲ್ಲ ಅವ್ಯವಹಾರಗಳಿಗೆ ಶಾಸಕನಾಗಿ ನಾನು ಜವಾಬ್ದಾರ ಅಲ್ಲ, ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರು ಮತ್ತೆ ರೂರಲ್ ಪೊಲೀಸ್ ಏನ್ಪಂತಂದ್ರೆ ಜವಾಬ್ದಾರಿ ಇದ್ದಾನೆ ಅಂತ ತಿಳ್ಕೊಂಡು ಹೇಳ್ಬೇಕಾಗುತ್ತೆ. ಗೃಹ ಮಂತ್ರಿಗಳಿಗೆ ಏನ್ಪಂದ್ರೆ ಹೇಳೋದು ಒಂದೇ ಸರ್, ಯಾದಗಿರಿ SP ಅಸಹಾಯಕರಾಗಿದ್ದಾರೆ, ನಾನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ತಿಳ್ಕೊಂಡು ಮೊದಲೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಸ್ಟಾಪ್ ಮಾಡಿದ್ರು. ಈಗ ಏನ್ಪಂತಂದ್ರೆ ಯಥಾತೀತವಾಗಿ ನಡೀತಾ ಇದೆ. ದಯಮಾಡಿ ಇದಕ್ಕೆ ಗೃಹ ಮಂತ್ರಿಗಳ ಕಡಿವಾಣ ಹಾಕ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಇವತ್ತು ಕೆಲವೊಂದು ಆಡಳಿತ ಪಕ್ಷದವರು ಎಲ್ಲ ಹೇಳಿದ್ದಾರೆ, ಹೇಳಿ. ನಾ ಏನೋ ಸ್ಟಾರ್ಟ್ ಮಾಡಿಲ್ಲ ಅಧ್ಯಕ್ಷರೇ, ಸ್ವಲ್ಪ ಸಮಾಧಾನ. ನೋ ಓಕೆ